ಭಯಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜಚರ್ಮಾಂಬರನೆ ಭವಾನಿ ವರ ಗಂಗಾಧರನೆ ಶಿವನೇ ಭಯಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜಚರ್ಮಾಂಬರನೆ ಭವಾನಿ ವರ ಗಂಗಾಧರನೆ ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಾರಿ ಭಕ್ತರಾದಾರಿ ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಾರಿ ಭಕ್ತರಾದಾರಿ ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಕಂಗಳ ಚರಣಾಂತಳ ಗಜಚರ್ಮಾಂಬರನೆ ಭವಾನಿ ವರ ಗಂಗಾಧರನೆ ಶಿವನೇ ಭಯಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜಚರ್ಮಾಂಬರನೆ ಭವಾನಿ ವರ ಗಂಗಾಧರನೆ ಪಾದವು ಶ್ರೀಪಾತಾಳದಿ ಮುಡಿಯದೆ ಸುರಲೋಕದಾಗಿ ಜಟೆಯದೆ ಸುರಲೋಕದಾಗಿ ನಿನ್ನ ಪಾದವು ಶ್ರೀಪಾತಾಳದಿ ಮುಡಿಯದೆ ಸುರಲೋಕದಾರಿ ಜಟೆಯದೆ ಕರುನಾಡ ಮಾಲೆ ನಿನ್ನಯ ನೀಲೆ ಶಂಕರ ನಿನ್ನ ಚಂದ್ರನು ರವಿ ನಿನ್ನ ನಯನ ನಿನ್ನ ವದನ ನಾಮವೇ ಚಿರ ಪಾವನ ಗಜಚರ್ಮಾಂಬರನೆ ಭವಾನಿ ವರ ಗಂಗಾಧರನೆ ಶಿವನ ಭಯಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜಚರ್ಮಾಂಬರನೆ ಭವಾನಿ ವರ ಗಂಗಾಧರನೆ ಶರಣನೇ ನಮಿಪೇನಾ ಶಿವ ಓಂಕಾರ ಆರೂಪನೇ ಶರಣನೇ ನಮಿಪೇನಾ ಶಿವ ಓಂಕಾರ ಆರೂಪನೇ ಶರಣನೇ ನಮಿಪೇನಾ ನೀ ಪರಮ ವರ ಚರಣ ನೀ ಪರಮ ವರ ಚರಣ ಸುರಜಾಲ ಕರುಣಾಲ ಮಾಲವೋಂಕಾರ ಆರೂಪನೇ ಶರಣನೇ ಸ್ವಾಮಿ ಪಾರ್ವತಿ ಪರಮ
ಶರಣನೇ ನಮೋ ಎಂದು ನಮಿಸುವೆನು ನಾಗಭೂಷಣನಿಗೆ. ನಲ್ಲ ದೇವಿ, ಸ್ವಾಮಿ ನೋಡಿದೆಯಾ, ನಲಿದಾಡಿ ನಮಿಸುತ್ತಿರುವುದು ಆ ರಾಜಹಂಸಿನಿ ತನ್ನ ನಲ್ಲ ದೇವನಿಗೆ ಆ ಮಾನಸ ಸರೋವರದಲ್ಲಿ. ಹೌದು ಸ್ವಾಮಿ, ಆ ಪತಿ ಭಾಗ್ಯವನ್ನೆಲ್ಲ ಅನುಭವಿಸುತ್ತಿರುವ ರಾಜಹಂಸಿನ ಭಾಗ್ಯವೇ ಭಾಗ್ಯವಲ್ಲವೇ ಸುದೇವ. ಭವಾನಿ, ಅತ್ತ ನೋಡು, ಆ ಭವ್ಯವಾದ ಸರೋವರದ ಮತ್ತೊಂದು ಕಡೆ ಜೇಂಕರಿಸಿ ಬರುತ್ತಿರುವ ತಾವರೆಯ ಬಂಡನ್ನು ಸೆಳೆಯಲು ಜೇಂಕರಿಸಿ ಬರುತ್ತಿರುವ ದುಂಬಿಗಳ ನಾದ, ಅದೊಂದು ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದ ಭಕ್ತಿಯಿಂದಲೇ ನೀ ಅಮರದೇವನಾದಿ. ನಿನ್ನನ್ನು ಭಕ್ತಿಯಿಂದ ಬಚ್ಚಿದ ಮಾತ್ರಕ್ಕೆ ನಾನೂ ಕೂಡ ಇಂದ ಅಮರದೇವಿಯಾಗಿ ಪ್ರಾಣೇಶ್ವರಿ, ಶಿವ ಸತಿಯ ಆನಂದ ಶಿವ ಸತಿಯ ಈ ಜೀವನ ನವಚೇತನ. ಈ ಜೀವನ ನವಚೇತನ, ಅನುರಾಗದ ಮಿಲನ. ಪ್ರೇಮಾನುರಾಗದ ಮಿಲನ. ಆನಂದ ಶಿವ ಸತಿಯ ಸಂಗಾರ. ಮನದಾಗೆ ಪೂರೈಸಲೆಂದು ಪ್ರೇಮ ಮನೋಹರಿ ನಾನಿಲ್ಲಿ ಬಂದೆ. ನಿನ್ನ ಮನದಾಗೆ ಪೂರೈಸಲೆಂದು ಪ್ರೇಮ ಮನೋಹರಿ ನಾನಿಲ್ಲಿ ಬಂದೆ. ಹೃದಯೇಶ್ವರಿಯೇ ಓ ಪ್ರೇಮ ನಿಧಿಯೇ, ಹೃದಯೇಶ್ವರಿಯೇ ಓ ಪ್ರೇಮ ನಿಧಿಯೇ, ಮನಸ್ಸಿನ ಮಾತನ್ನು ನಾನೇಳಲ. ಮನಸ್ಸಿನ ಮಾತನ್ನು ನಾನೇಳಲ. ಆನಂದ ಈ ಜೀವನ ನವಚೇತನ. ಈ ಜೀವನ ನವಚೇತನ, ಪ್ರೇಮಾನುರಾಗದ ಸಮ್ಮಿಲನ. ಪ್ರೇಮಾನುರಾಗದ ಸಮ್ಮಿಲನ. ಆನಂದ ಅತ್ತ ನೋಡು ಭವಾನಿ, ತನ್ನೆರಡು ಸೊಂಡುಗಳ ಮಧ್ಯದಲ್ಲಿ ಮುತ್ತುಗಳೆಂಬ ನೀರ ಹನಿಗಳನ್ನು ತುಂಬಿಕೊಂಡು ಮೇಲಕ್ಕೆ ಚುಮ್ಮುತ್ತಿರುವ ಆ ನೀರಾನೆಗಳನ್ನು ನೋಡು. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿರುವುದು. ಸ್ವಾಮಿ, ಅದಿರಲಿ, ನೀವೇಕೆಂದು ಈ ವೇಷವನ್ನು ಧರಿಸಿಕೊಂಡಿರುವಿರಿ? ಪ್ರಾಣೇಶ್ವರಿ, ನಿನ್ನ ನಿಜ ರೂಪವನ್ನು ನೋಡಿ ನಿನ್ನೊಡನೆ ನೆರೆಯಬೇಕೆಂದು ಮನಮಾಡು ಬಂದಿರುವ ಇದೊಂದು ರೂಪು. ನಿಶ್ಚಯ ಪರಮಾತ್ಮ. ನಿಶ್ಚಯವಲ್ಲದೆ ನಿಜವಲ್ಲವೇ ದೇವಿ? ಗುರುಲಿಂಗ ಜಂಗಮನು ನೀನೆಂದು ಗುರುಲಿಂಗ ಜಂಗಮನು ನೀನೆಂದು ಉರುತರದ ಭಸ್ಮ ರುದ್ರಾಕ್ಷಿ ಮಾಲಭೂಷಿತಳಾಗಿ
ವರಕಾವ್ಯಂ ಶೋಧಿಸುತ್ತೇನಾ ವರಕಾವ್ಯಂ ಶೋಭಿಸುತ್ತೇನಾ ವರಕಾವ್ಯಂ ಶೋಭಿಸುತ್ತೇನಾ ಪರಮ ಪಾದೋದಕ ಪ್ರಸಾದದಿ ಭಜಿಸಿದೆನು ನಾ ಭಕ್ತಿಯಿಂದ ಭಜಿಸಿದ ನೀನೋರುಳೆ ಶಿವಭಕ್ತಳಾದೆ. ಭಕ್ತಿಯಿಂದ ಬಂದಿತೆ ಭಾಗ್ಯಸುದೇವ. ನೀವಲ್ಲವೇ ಆದಿಪುರುಷನಾಗಿ ಅನಂತ ಜೀವರಾಶಿಗಳಲ್ಲಿ ಹೊಕ್ಕಿ ಮೆರೆದಾಡುತ್ತಿರುವ ಸ್ವಾಮಿ. ನಿಮ್ಮ ನೆಲೆಯನ್ನು ಕಂಡವರಾರು ಪರಮಾತ್ಮ. ನೀನು ಅರಿತಿಲ್ಲವೇ ದೇವಿ, ಅಂದೊಂದು ದಿನ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಾಂತ ನಿನಗೊಂದು ನಿಜರೂಪವನ್ನು ನಿನ್ನ ಪ್ರೇಮಕ್ಕಾಗಿ. ಹಾಗಾದ್ರೆ ನಿಮ್ಮ ನಿಜ ರೂಪವನ್ನು ಕಾಣುವ ಬಗ್ಗೆ ಹೇಗೆ? ಭಕ್ತಿಯಿಂದ ಭಜಿಸಿದಾತಗೆ ನಾನು ಕೈಲಾಸವಾಸ ರಾಜೇಶ್ವರಿ. ರಾಜಿಪ ಗೌರಿ ಬಾಸುರೆ ಗೌರಿ ಸೋದರಿ ರಾಜಿಪ ಗೌರಿ ಬಾಸುರೆ ಸೋದರಿ ರಾಜಿಪ ಗೌರಿ
ಮಾಡೋ ಗೌರಿ ರಮಣಿ ಶಾಂತಿ ಪೀಠವ ಕಂಡು ಕಾಣದ ಕಾಂತೆ ಮೋಕ್ಷದ ಕಂಡು ಕಾಣದ ಕಾಂತೆ ಮೋಕ್ಷದ ಕಾಂತಿ ಕಂಡ ಕಾಣದ ಕಾಂತೆ ಮೋಕ್ಷದ ಶಾಂತಿ ಕಂಡು ಕಾಣದ ಕಾಂತೆ ಮೋಕ್ಷದ ಶಾಂತಿ ಕಂಡು ಕಾಣದ ಕಾಂತೆ ಮೋಕ್ಷದ ಶಾಂತಿ ಮೋಕ್ಷ ಮಣಿಗುಣ ಕರೆಯುತ್ತೆ ಪರಾಜಿತ ಗೌರಿ ಬಾಜುರೆ ಗೌರಿ ಸೋದರಿ ಪರಾಜಿತ ಗೌರಿ ಬಾಜುರೆ ಗೌರಿ ಸೋದರಿ ಗೌರಿ ಸೋದರಿ ಗೌರಿ ಸೋದರಿ ಶಾಂಭವಿ ಚೆಲುವಾದ ಕಿರಣಗಳು ಚಲಿಸಿ ಬರುತ್ತಿರುವ ಆ ಮುಂಬೆಳಕನ್ನು ನೋಡಿದರೆ ಯಾವುದೋ ಭಕ್ತನ ಬರುವಿಕೆಯನ್ನು ಸೂಚಿಸುತ್ತಿರುವುದು. ಸ್ವಾಮಿ, ಬೆಂಗದಣ್ಣಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ವೃಂಗದಣ್ಣಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು. ಅವೆರಡೂ ಎಲ್ಲದಿದ್ದರೆ ಅವನ ಏನ ಸಹೋದರ ಶೌರ್ಯು? ನಿಶ್ಚಯ ಶೌರ್ಯ ಸುದರ್ಶನವೆಂದು ರಜದ ಬಂಡೆಯ ಮೇಲೆ ಎಷ್ಟು ಮರೀಚಿಕೆಯಂತೆ ಕಾಣುತ್ತಿರುವುದು. ವಾ, ನಿನ್ನ ಸಹೋದರನು ಬರೆಯುವಿಕೆಯನ್ನು ಅವನೆಷ್ಟೇ ಆದರೂ ಈ ಗೌರಿ ಸಹೋದರನಲ್ಲವೇ ದೇವ? ಎಷ್ಟಾದರೂ ಶೌರ್ಯ ಸಹೋದರಿಯಲ್ಲವೇ? ಬಾ, ನಿನ್ನ ಸಹೋದರನು ಬರೆಯುವಿಕೆಯನ್ನು ನೋಡುತ್ತಾ ಈ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಮಾಡಿ ಓಂಕಾರಿಣಿ ಪುರಪೂಜಿತೆ ಓಂಕಾರಿಣಿ ಪುರಪೂಜಿತೆ ಪುರಪೂಜಿತೆ ಓಂಕಾರಿಣಿ ಕನಕಾಂಬರೆ ಶಿವಸುಂದರಿ ಕನಕಾಂಬರೆ ಶಿವಸುಂದರಿ ನಿಜನಾಥಿ ಪುರಬೋಧಿ ನಿಜನಾಥಿ ಪುರಬೋಧಿ ಕನಕ ಪೇಟವಾ ನೀಲೋಡು ಸಮಾಧಾನೋ ಸಮಾಧಾನೋ ನಟರಾಜ
ಕರುಣಕಾಂತಿಯು ಮಹಾದೇವನ ಮಹಾದೇವನ ಕರುಣಕಾಂತಿಯು ಮಹಾದೇವನ ಗಂಗಾಧರನೇ ಶೃಂಗವಿಭೂಷಣ ಗಂಗಾಧರನೇ ಶೃಂಗವಿಭೂಷಣ ಶೃಂಗಾವಳಿಯ ಸೊಬಗಿನ ಸೌರಿಯು ಶೃಂಗಾವಳಿಯ ಸೊಬಗಿನ ಸೌರಿಯು ಮಹಾದೇವನ ಕರುಣಕಾಂತಿಯು ಮಹಾದೇವನ ಅಂಗಜಹರನ ಜಂಗಮರೂಪನ ಅಂಗಜಹರನ ಜಂಗಮರೂಪನ ಮಂಗಳಕರನ ಲಿಂಗರಾಜನ ಮಂಗಳಕರನ ಲಿಂಗರಾಜನ ಮಹಾದೇವನ ಕರುಣಕಾಂತಿಯು ಮಹಾದೇವನ 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 ಪರಮೇಶ್ವರನಿಗೆ ನಮಸ್ಕರಿಸುವೆನು. ಬಾ ಚಕ್ರಧಾರಿ, ನಿನಗೆ ಮಂಗಳವಾಗಲಿ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಸಹೋದರಿ. ಸಹೋದರಿ, ಕಗ್ಗಲ್ಲಿನ ಕಠಿಣವಾದ ಕಲ್ಲನ್ನು ಪೀಠವೆಂದು ಕೊಳ್ಳಿರಿಸಿದೆಯಾ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಯಾವಾಗಲೂ ಸುಖ ಸಂಪತ್ತಿನಿಂದ ನಿನ್ನ ಮನೆಯಲ್ಲಿ ಭದ್ರವಾಗಿರುವೆ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿ ಬಿಟ್ಟು ತನ್ನ ಮನ ಬಂದಂತೆ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕಾರ್ಯದಲ್ಲಿ ನಿರತರಾಗಿರುವರಲ್ಲ. ಹೇಳು ಸತಿ, ಹೇಳು. ನಿನಗಿನ್ನೇನು ಬೇಕೋ ಎಲ್ಲವನ್ನೂ ಹೇಳು. ಎಷ್ಟೇ ಆದರೂ ಅಣ್ಣ ತಂಗಿಯರ ಪ್ರೀತಿ ಬಾಂಧವ್ಯವೇ ಬಾಂಧವ್ಯವಲ್ಲವೇ? ಒಡ ಹುಟ್ಟಿದವರ ಸಂಬಂಧವು ರಕ್ತ ಸಂಬಂಧದಿಂದ ಕೂಡಿರುತ್ತದೆ. ಒಂದು ಸೆರೆ ರಕ್ತವು ಎರಡು ದೇಹಗಳಲ್ಲಿ ಸಂಚರಿಸುವಾಗ ಅದನ್ನೇಕೆ ವರ್ಣಿಸಬೇಕು ಪರಮಾತ್ಮ? ಹಾಗಲ್ಲ ಸತಿ. ತಂದೆಯ ಮನೆಯು ಸಿರಿ ಸಂಪತ್ತಿನಿಂದ ತುಂಬಿದ್ದರೆ ಸ್ತ್ರೀಯಳು ಪತಿಯ ಮನೆಯನ್ನು ಹಲ್ಲಗಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧಪ್ರಾಯ, ತಂದೆ ತಾಯಿಯರನ್ನು ಕಂಡರೆ ಪೂರ್ತಿಪ್ರಾಯ. ತಂದೆಯ ಮನೆಗೆ ಹೋದರಂತೂ ಪುರುಷಪ್ರಾಯ. ಪಂಚಪುರುಷರಿಂದ ನಿರ್ಮಿತವಾದರೂ ಸ್ತ್ರೀಯರು ಪತಿಯ ಮನೆಯನ್ನು ಹಲ್ಲಗಳೆಯುವುದು ನಿಜ. ಅದೊಂದು ಸ್ತ್ರೀಯರ ನೈಜವಾದ ತಂದೆ ಮನೆ ಸೌಭಾಗ್ಯವಲ್ಲವೇ ದೇವ? ಯಾವ ಸೌಭಾಗ್ಯವಾದರೂ ನಿನ್ನ ಸೌಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದ ನೀನಲ್ಲವೇ ನಿತ್ಯ ಮಂಗಲೇ. ಕೇಳಿದೆಯಾ ಸತಿ ನಿನ್ನ ಸಹೋದರನ ಮಾತನ್ನು? ನನ್ನ ಮಾತು ನನ್ನ ಭಾಗ್ಯ. ನಮ್ಮಿರುವರ ಬಾಂಧವ್ಯವೇನು ಭೂತೇಶ್ವರ? ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ ಮಾತು ಅಣ್ಣ ತಂಗಿಯರ ಸಲುಗೆಯ ಮಾತಾಗಿರುವುದು ಸರ್ವೇಶ್ವರ. ಕೇಳಿದೆಯಾ ಸತಿ? ಕ್ಷೀರಸೇನ, ನಿನ್ನ ಬರುವಿಕೆಯನ್ನು ನೋಡಿದರೆ ಯಾವುದೋ ಕಾರ್ಯಾರ್ಥವಾಗಿ ಬಂದಂತೆ ಕಾಣುತ್ತಿರುವುದು. ಅದಿರಲಿ, ನಿನ್ನನ್ನೇನೋ ನೋಡಿದ್ದಾಯಿತು. ಆ ದಕ್ಷಸುತೆಯರ ಕಲ್ಯಾಣ ಮಂಟಪದಲ್ಲಿ ನೋಡಿದ ಅಬ್ದಿಯ ಬ್ರಹ್ಮದೇವರು ಈ ಕಲ್ಲಿಗೆ ಬಾರಲೇ ಇಲ್ಲವಲ್ಲ? ಅತ್ತ ನೋಡು ಜಗದೀಶ್ವರ, ಕನಕಾದ್ರಿಯ ತಪಲಿನಲ್ಲಿ ಬಹು ಸಂಭ್ರಮದಿಂದ ಬ್ರಹ್ಮದೇವನು ಇತ್ತಲೇ ಬರುತ್ತಿರುವನು. ವರನಗಭೂಷಣ ನಂದಿಯ ವಾಹನ ನಟನ ವಿಹಾರ ವರನಗಭೂಷಣ ನಂದಿಯ ವಾಹನ ನಟನ ವಿಹಾರ ಗೌರಿವರ ಲೋಲ ನಿರಂಜನನೇ ದೇವ ಧೀರ ಸಂಭ ನಿರಂಜನನೇ ದೇವ ಧೀರ ಸಂಭ ದೀನ ಪಾಲ ಪಾಲನೇತ್ರ ದೀನ ಪಾಲ ಪಾಲನೇತ್ರ ವರನಾದ ಭೂಷಣ ನಟನ ವಿಹಾರ ಗೌರಿವರ ಲೋಲ
ನಿಮಗೆ ನಮಸ್ಕರಿಸುವೆ. ಬ್ರಹ್ಮದೇವ, ನಿನಗೆ ಮಂಗಳವಾಗಲಿ. ಬ್ರಹ್ಮದೇವನ ದರ್ಶನವಂತೂ ಅಪೂರ್ವವಾಗಿ ಹೋಯಿತು. ಸತ್ಯಲೋಕದಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೆ ದಯಮಾಡಿ ಕುಳಿತುಕೊಳ್ಳಿ. ಆಗಬಹುದು ಆದಿಲಕ್ಷ್ಮಿ. ನಮ್ಮ ಕಾರ್ಯದಲ್ಲಿ ನಿರತರಾಗಿರುವಾಗ ಸತ್ಯಲೋಕದಲ್ಲಿ ಎಲ್ಲರೂ ಸೌಖ್ಯದಿಂದಿರುವು. ನಿರಂಜನ ಮೂರ್ತಿಯಾದ ಪರಶಿವನ ಕರುಣವು, ಅಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನಮಗಿರುವಾಗ ಸತ್ಯಲೋಕದ ಎಲ್ಲರೂ ಸೌಖ್ಯದಿಂದಿರುವರು. ಬ್ರಹ್ಮದೇವ, ಇವು ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರೂ ಬರುವುದಿಲ್ಲ ಪರಮೇಶ್ವರ. ಭವಾನಿಯ ಕರುಣವನ್ನು, ನಿಮ್ಮ ಆಶೀರ್ವಾದವನ್ನು ಪಡೆಯಲು ಬರುವುದೇ ನಮ್ಮ ಆದ್ಯ ಕರ್ತವ್ಯವು. ಹಾಗಾದರೆ ನಮ್ಮಿಂದ ನಿಮಗೆ ಯಾವ ಕಾರ್ಯವಾಗಬೇಕಾಗಿದೆ? ನಿನಗೆ ತಿಳಿಯದೇ ಪರಮೇಶ್ವರ, ಸುರಭೂಮಿಯು ಒಡೆ ನಿಲಿದ ವಸ್ತುವಿನಂತೆ ಕಗ್ಗಲ್ಲಾಗಿ ಕಥಿಸುತ್ತಿರುವುದು. ನಿಜ ಪರಮಾತ್ಮ, ಬ್ರಹ್ಮದೇವನ ಮಾತು ನಿಶ್ಚಯ. ಸುರಭೂಮಿಯಲ್ಲಿ ದೇವತೆಗಳು ಒಂದು ನಿಶ್ಚಲವಾದ ಶಿವಧರ್ಮವನ್ನು ಸ್ಥಾಪಿಸಬೇಕೆಂದಿರುವರು. ಆದ್ದರಿಂದ ಅವರಿಗೆ ನಿಮ್ಮ ಕರುಣಾಮೃತವು ಬೇಕಾಗಿರುವುದು ದೇವ. ಕೇಳಿದೆಯಾ ಸತಿ ಭಕ್ತರ ಬಿನ್ನಹವನ್ನು? ಇದೇನು ನನಗೆ ಹೊಸತಲ್ಲ ದೇವ. ಬಹುದಿನಗಳಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕಿಕೊಂಡು ಹೋಗುವಾಗ ಸಂಜೀವಿನಿಯೇ ಮುಂಗಾಲಿಗೆ ಸಿಕ್ಕಿ ಎಡವಿದಂತಾಯಿತಷ್ಟೇ. ಹಾಗಲ್ಲ ಸತಿ, ಭಕ್ತರು ಅಮೃತದೇಹಿಗಳು. ಅವರಿಗೆ ಬಹುಬೆಂದವಿಲ್ಲ. ಇಹದಲ್ಲಿ, ಪರದಲ್ಲಿ, ಕೈಲಾಸದಲ್ಲಿ ಅವರು ನಿನಗಿಂತಲೂ ಕರರಹಿತರಾಗಿರುವರು. ಆಹಾ, ನೋಡಿದಿರಾ ಭಕ್ತರೇ ನಿಮಗೆ ಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರಿ? ಹಾಗಲ್ಲ ಸತಿ, ನಿನ್ನನ್ನು ಜಲದ ಮೇಲಿನ ತಾವರೆಯಂತೆ ನಿನ್ನನ್ನು ವಿವಾಹವಾದನು. ನೀನರಿತಿಲ್ಲವೇ ಸತಿ? ಶರಣ ಸತಿ ಲಿಂಗಪತಿ ಎಂಬ ಶರಣಘೋಷವನ್ನು. ಆಹಾ, ಧನ್ಯರಾದನು ಸ್ವಾಮಿ. ಗಂಗಾಧರ ಪೊರೆಯೋ ಗೌರೀವರ ರಕ್ಷಿಸು ರಕ್ಷಿಸು ಗೌರೀವರ. ತಾಳಲಾರೆ ತಾಳಲಾರೆ ಕನವಿನ ಈ ಬಾಧೆಯ ಪರಮೇಶ್ವರನೇ ಕರುಣೆಯ ತೋರೆ ಪರಿಹರಿಸೆಯ ಬೇಗೆಯ. ತಾಳಲಾರೆ ತಾಳಲಾರೆ ಮಣ್ಣಿನ ಪಾಲು ಚಂದ್ರನ ಬಾಳು ಮಣ್ಣಿನ ಪಾಲು ಚಂದ್ರಲೋಕ ತುಂಬೆಲ್ಲ ಕಾಡುಗಳು ನಂದಿ ನೋವಿಗೆ ಕೊನೆಯೆಂದೋ ಪರಿಹರಿಸಬೇಕು ಏದಿನ ಬಂದು. ನನ್ನಿ ನೋವಿಗೆ ಕೊನೆಯೆಂದೋ ಪರಿಹರಿಸೆಯ ಬೇಗ ಹೇದಿನ ಬಂದು ಪರಿಹರಿಸೆಯ ಬೇಗ ತಾಳಲಾರೆ ತಾಳಲಾರೆ ಕರುವಿನ ಪರಮೇಶ್ವರನೇ ಕರುಣೆಯ ತೋರೆ ಪರಿಹರಿಸೆಯ ಬೇಗೆಯ ಪರಿಹರಿಸೆಯ ಬೇಗೆಯ. ನಿನ್ನೆ ನಂಬಿದನು ನಿನ್ನೆ ಭಜಿಸಿದನು ನೀನೆ ಗತಿಯ ನನಗೆ ತಂದೆಯೇ ಮರಳಿ ನೀಡನಿಗೆ ಸೋಣ ಚಾತೇಜ ಸಚ್ಚಿದಾನಂದ ಮೂರ್ತಿಯೇ. ನಿನ್ನ ಹಾಗೆಯನ್ನು ಮೀರಿ ಏನಿಹಿದು ಏಳಯ್ಯ ಜಗದಾದಿಯೇ ಏಳಯ್ಯ ಜಗದಾದಿಯೇ ಏಳಯ್ಯ ಜಗದಾದಿಯೇ. ಪರಮೇಶ್ವರ ಕಳಾಹೀನನಾದ ನನ್ನನ್ನು ರಕ್ಷಿಸಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ, ಬೇಡಿಕೊಳ್ಳುವೆನು. ಶಾಂತನಾಗು ಚಂದ್ರಮ. ಚಂದ್ರಮ, ಯಾರಿಂದ ಯಾರಿಂದ ಆಯಿತು ಈ ಇದೆಲ್ಲವೂ ತಾನಾಗೇ ಬಂದ
ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ಈ ಕಳಾಹೀನನನ್ನು ರಕ್ಷಿಸಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ, ಬೇಡಿಕೊಳ್ಳುವೆನು. ಚಂದ್ರಮ, ಹೆದರಬೇಡ ಚಂದ್ರಮ. ನಿನ್ನನ್ನು ಧರಿಸುವನು ನನ್ನ ಜಟಾಜೂಟಾಗ್ರಹದಲ್ಲಿ ನಿನ್ನ ದಕ್ಷ ಶಾಪ ವಿಮೋಚನೆಯನ್ನು ಪರಿಹರಿಸುವನು. ಧನ್ಯನಾದೆ ದೇವ, ಧನ್ಯನಾದೆ. ಚಂದ್ರಮ, ಗಗನ ಮಾರ್ಗದ ನಿನ್ನ ದಿನಚರಿಯಲ್ಲಿ ದಿನಕ್ಕೊಂದು ಕಳೆ ಹೆಚ್ಚಿ ಷೋಡಶಕ್ಲ ಪೌರ್ಣಮಿಯೆಂದು ಪೂರ್ಣಚಂದ್ರಮನಾಗಿ ಬೆಳೆದು ಪ್ರಖ್ಯಾತನಾಗಿ ಬಾಳು. ನಿನಗೆ ಅಭಯವನ್ನಿಟ್ಟಿರುವನು. ಶುಭೋಹಂ. ಧನ್ಯನಾದೆ ದೇವ, ಧನ್ಯನಾದೆ. ವಿಷ್ಣು ಬ್ರಹ್ಮಾದಿಗಳಿರ ಕೇಳಿದರ ದಕ್ಷಿಣ ವರ್ತವಾದ್ಯವನ್ನು. ದೇವ, ತಮ್ಮ ದರ್ಶನದಿಂದ ಪವನನಾದನು ಈ ಚಂದ್ರಮನು. ದೇವದೇವನಾದ ಮಹಾದೇವನ ಅಚಂದ್ರಾಕಾರವಾದ ಪದವಿಯ ಮೇಲೆ ಅಚಂದ್ರಾಕಾರದ ಪದವಿಯನ್ನು ಪಡೆದ ನೀನೇ ಪುಣ್ಯಶಾಲಿಯು. ಒಂದೇ ಬಾರಿಗೆ 3 ಮೂರ್ತಿಗಳ ದರ್ಶನವನ್ನು ಪಡೆದ ನಾನೇ ಧನ್ಯನು. ಮಹಾದೇವ ಮಹಾದೇವ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿತ ನಟವರ ಮಂಡಿತ ಜಟಾಜೂಟ ಮಹಾದೇವ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿತನ ಗವರ ಮಂಡಿತ ದಿತನ ಗವರ ಮಂಡಿತ ಗಿರಿಜಾವರ ಡವರಗರವರ ಗಿರಿಜಾವರ ಡವರಗರವರ ಸುಂದರ ಶಿವ ಶಂಕರ ಗಿರಿಜಾವರ ಡವರಗರವರ ಸುಂದರ ಶಿವ ಶಂಕರ ಕೃಪಾಸಾಗರ ಗಣ ಗಂಭೀರ ಕೃಪಾಸಾಗರ ಗಣ ಗಂಭೀರ ವಾರ ವಾರ ಶೇಖರ ವಾರ ವಾರ ಶೇಖರ ಜಟ ಜಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿತನ ಗವರ ಮಂಡಿತ ದಿತನ ಗವರ ಮಂಡಿತ ಮಹಾದೇವ ಮಹಾದೇವ ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲವೂ ಪರಿಹಾರವಾಯಿತು. ಶಂಕರನು ಚಂದ್ರಮನ ಶಾಪ ವಿಮೋಚನೆಯನ್ನು ಮಾಡಿದನು. ಆದರೆ ದಕ್ಷ ಬ್ರಹ್ಮನು ನಾನೇ ಶಿವನೆಂದು ಭೃಗುದೇವನೊಡನೆ ಮೆರೆದು ಅಟ್ಟಹಾಸದಿಂದ ಮೆರೆಯುತ್ತಿರುವನು. ಈಗಾಗಲೇ ಸುರಭೂಮಿಯ ದೇವತೆಗಳೆಲ್ಲರೂ ಪರಶಿವನಿಗೆ ಅಗ್ರ ಪೂಜೆಯನ್ನು ನೀಡಬೇಕೆಂದು ಸರವಣ ತೀರದಲ್ಲಿ ಹಣಿ ಮಾಡುತ್ತಿರುವರು. ಶ್ರೀಮನ್ನಾರಾಯಣನು ಪರಮೇಶ್ವರನನ್ನು ಸರವಣ ತೀರಕ್ಕೆ ಕರೆದುಕೊಂಡು ಹೋಗುವ ಮಾರ್ಗವಾಗಿ ಭೃಗು ಮಹರ್ಷಿಯ ಆಶ್ರಮದತ್ತ ಹೊರಡುತ್ತಿರುವರು. ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನಾದರೂ ನನಗೂ 3 ಕಣ್ಣುಗಳಿವೆ ಎಂದು
ದಕ್ಷನ ಅಹಂಕಾರಕ್ಕಿಂತಲೂ 1000 ಪಾಲು ಹೆಚ್ಚಾಗಿ ಮೆರೆಯುತ್ತಿರುವನು. ಇರಲಿ, ಮುಂದೆ ಅವನ ಪಾಠ ಏನಾಗುವುದೆಂದು ನಾನೇ ನೋಡುವೆನು. ವಸುಮತೀಶ ಪಶುಪತೀಶ ನಟ ಜನ ಪರಿಪಾಲಕ, ವಸುಮತೀಶ ಪಶುಪತೀಶ ನಟ ಜನ ಪರಿಪಾಲಕ, ದೋಷರಹಿತ ಪಾಪನಾಶ ಶ್ರೀ ಮಹೇಶ ಪಾಲಕ, ದೋಷರಹಿತ ಪಾಪನಾಶ ಶ್ರೀ ಮಹೇಶ ಪಾಲಕ, ತ್ರಿಭುವನ ಪರಿಪಾಲಕ, ತ್ರಿಪುರ ಸಂಹಾರಕ, ತ್ರಿಭುವನ ಪರಿಪಾಲಕ, ತ್ರಿಪುರ ಸಂಹಾರಕ, ತ್ರಿಶೂಲವರ ತ್ರಿನೇತ್ರವರ ತ್ರಿಕೊಂಡಲ ಸುರದಾಯಕ, ತ್ರಿಶೂಲವರ ತ್ರಿನೇತ್ರವರ ತ್ರಿಕೊಂಡಲ ಫಲದಾಯಕ, ಜಟ ಜೇತ ಗಂಗನಚಿತ ತಟನಿವಾಸ ಕೇಳಿತ ಹೇಮಸೂತ ತಟನಿವಾಸ ಹೇಮಸೂತ ತಟನಿವಾಸ ವಿಠಲನವರ ಮಂಡಿತ ವಿಠಲನವರ ಮಂಡಿತ ಜಟ ಮನ್ಮುನಿ ಆಶ್ರಮ ಇದೇನಿ ಮಹದಾಶ್ಚರ್ಯ ತೋರ್ಪುದು, ಮನ್ಮುನಿ ಆಶ್ರಮವಿದೇನಿ ಮಹದಾಶ್ಚರ್ಯ ತೋರ್ಪುದು, ಅಂದ ಮಾರುತನ ಚಂದದಿಂದಲೇ ಅಂದ ಬೀರುತ್ತ ಇಂದು ಕಾಂಬುದು, ಅಂದ ಮಾರುತನ ಚಂದದಿಂದಲೇ ಅಂದ ಬೀರುತ್ತ ಇಂದು ಕಾಂಬುದು, ಚಂದಿರನಂದದಿ ಕುಂದಿದ ತರದೆ, ಚಂದಿರನಂದದಿ ಕುಂದಿದ ತರದೆ, ಚಂದಿರ ನಂದದಿ ಹೊಂದಿದ ತೆರದೆ, ಚಂದಿರನಂದದಿ ಕುಂದಿದ ತೆರದೆ, ಚಂದಿರನಂದದಿ ಕುಂದಿದ ತೆರದೆ ಎಂದು ಕಾಂಬುದು ಎನ್ನೆಯ ಆಶ್ರಮದಲ್ಲಿ ಮಹದಾಶ್ಚರ್ಯ ತೋರ್ಪುದು, ಮನಮುನಿಯ ಆಶ್ರಮದಲ್ಲಿ ಮಹದಾಶ್ಚರ್ಯ ತೋರ್ಪುದು, ಕಣ್ಣರ ಬೀಸುವ ತಂಗಾಳಿಯು ದಕ್ಷಾಕಾರದ ಬೀಸುತ್ತಲಿಹುದು, ಕಣ್ಣನ ಬೀಸುವ ತಂಗಾಳಿಯು ಉಷ್ಟಾಕಾರದ ಬೀಸುತ್ತಲಿಯುವುದು, ಪಾದದಿ ನೇತ್ರ ಉರಿಯುತ್ತಲಿಹುದು, ಪಾದದಿ ನೇತ್ರ ಉರಿಯುತ್ತಲಿಹುದು ಎಂದು ಕಾಂಬುದು ಎನ್ನೆಯ ಆಶ್ರಮದಲ್ಲಿ ಮಹದಾಶ್ಚರ್ಯ ತೋರ್ಪುದು, ಮನಮುನಿಯ ಆಶ್ರಮದಲ್ಲಿ ಮಹದಾಶ್ಚರ್ಯ ತೋರ್ಪುದು. ಇದೇನಿದು? ಈ ಕಮಂಡಲದಲ್ಲಿ ಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದಮಾರುತನು ಎಂದು ಉಷ್ಣಾಕಾರವಾಗಿ ಬೀಸುತ್ತಿರುವನಲ್ಲ. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆಯುದುರಿದ ನಿಬಿಡವಾದ ಕಾಡಿನಂತೆ ಕಾಣುತ್ತಿರುವುದಲ್ಲ. ಇರಲಿ, ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ಬರಲಿ ಬರಲಿ. ನೋಡೆ ಮನಕ್ಕೆ ಮೋದ ಮನೆ ವನವ ನೋಡೆ ಮನಕ್ಕೆ ಮೋದ ಮುನಿದು ಮನೆ ತನಗೂ ಪಾದ ಯಾರು ನಲ್ಲಿಪೆ ತನಗೂ ಪಾದ ಯಾರು ನಲ್ಲಿಪೆ ವಿನಯದಿಂದ ತವ ಪದ ಯುಗಕ್ಕೆ ವಿನಯದಿಂದ ತವ ಪದ ಯುಗಕ್ಕೆ ವನವ ನೋಡೆ ಮನ
ಮೋದ ನಮಿದು ನಾತಿಸೋ ಮನೆ ಮೋದವಾಯ್ತು ಮನದೊಳೆ ನಗೆ ಮೋದವಾಯ್ತು ಮನದೊಳೆ ನಗೆ ಇದರೆಯನು ಧನ್ಯನಾದೆ ನಾತಿಸೋ ಮನೆ ತ್ಯಾಗ ಭೋಗ ತ್ಯಾಗ ಯುಗಕ್ಕೆ ತ್ಯಾಗ ಭೋಗ ತ್ಯಾಗ ಯುಗಕ್ಕೆ ಮನವ ನೋಡೆ ಮನಕ್ಕೆ ಮೋದ ಮಾತಿಸೋ ಮನೆ. ಭೃಗುದೇವನಿಗೆ ನಮಸ್ಕರಿಸುವೆನು. ಬಾ ವಸುಂಧರ ಬಾ, ನಿನಗೆ ಮಂಗಳವಾಗಲಿ. ನಿನ್ನ ಬರುವಿಕೆಯನ್ನು ನೋಡಿದರೆ ಯಾವುದೋ ಕಾರ್ಯಾತರವನ್ನು ಕಾಣುತ್ತಿರುವುದಲ್ಲ. ಭೃಗುದೇವ, ಜನನಿಯ ದಾಸಿಯನ್ನು ಬಿಡಿಸಲು ಗುರುತ್ಮಂದನು ಆ ಮಹೇಂದ್ರನಿಂದ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಂಭ್ರಮವು ನನಗಾಯಿತು ಈ ದಿನದಲ್ಲಿ. ವಸುಂಧರ, ಅದಾವ ಅಮೃತವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನಿರತನಾಗಿರುವೆ. ಭೃಗುದೇವ, ನಾಳಿನ ಸತ್ರಯಾಗ ಮಹೋತ್ಸವಕ್ಕೆ ಶ್ರೀಮಾನ್ ನಾರಾಯಣನು ಸುಧಾಮೃತನೆಂಬ ಅಮೃತ ಕಳಸವನ್ನು ತರುವನು. ಅದನ್ನು ಸೇವಿಸಲು ನಾವು ಹೊಡೆತಿರುವವರು. ಈ ವಿಷಯವೂ ನಿಮಗೆ ತಿಳಿಯದೆ? ತಿಳಿದಿದ್ದರೂ ತಿಳಿದಿರಬಹುದು. ವಸುಂಧರ, ಭೃಗುದೇವ, ಇದೊಂದು ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ಆ ದೇವತೆಗಳು ಹೂಡಿರುವ ಆಟ. ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಲುವೆಯನ್ನು ಹಾರಲು ಸಾಧ್ಯವಿಲ್ಲದವನು ಗಗನಕ್ಕೆ ಹಾರುವರೆಂದು ಹಬ್ಬಲಿಸದಂತಾಯಿತು ಆ ದೇವತೆಗಳ ಮನೋರಥ. ಅಲ್ಲಿಗೆ ಪರಶಿವನು ಅಗ್ರ ಪೂಜೆಯನ್ನು ವಹಿಸಿರುವಾಗ ಮಕ್ಕಳಾಟವೆಂದು ಭಾವಿಸಬಹುದೇ? ಅವನ ಕೃಪೆಗೆ ಪಾತ್ರನಾಗಿ ದಿವ್ಯ ರೂಪವನ್ನು ತೋರಬಾರದೆ? ವಸುಂಧರ, ಭೃಗುದೇವ, ಸಾಕು ಧರಿಸನು ಸರಸದ ನುಡಿಯನ್ನು ತರವೇ ಬಿಡು ನಿಮಗೆ ವಸುಂಧರ. ಸಾಕು ಧರಿಸನು ಸರಸದ ನುಡಿಯನ್ನು ತರವೇ ಬಿಡು ನಿಮಗೆ ವಸುಂಧರ. ನಂದಿ ವಾಹನ ನಟನೆ ನೀನು ಭರತೆ ಬಗಲುವುದು ಏತಕ್ಕೆ ತರದೆ. ನಂದಿ ವಾಹನ ನಟನೆ ನೀನು ಭರತೆ ಬಗಲುವುದು ಏತಕ್ಕೆ ಬರುತ್ತವೈರಾಗದರ ಬದಲೇ ಬರುತ್ತವೈರಾಗದ ಬದೆ ಪರಶುವನ ಸ್ಮರಿಸುವುದು ಅನುಚಿತವು ತರ ಸಾಕು ದೈಸನು ತರಸದ ತರವೇ ಬಿಡು ನಿನಗೆ ವಸುಂಧರ. ತರವೇ ಬಿಡು ನಿನಗೆ ವಸುಂಧರ. ತರವೇ ಬಿಡು ನಿನಗೆ ವಸುಂಧರ. ವಸುಂಧರ, ಭೃಗುದೇವ, ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ಅಂತಹ ವಿಷಯಗಳೇನಿದೆ? ಗುರುದೇವ, ಪರದೇಶಿಯ ಸುಖವನ್ನು ಬಯಸಿದರೆ ಮಾತ್ರ ಪರದೇಶಿಯ ಪರಶಿವನು ಕಾಣಿಸಿಕೊಳ್ಳುವನು. ಇರುವೆ ಕಣ್ಣಿಗೆ ಸಾಸುವೆಯು ಕೊಡನಾದಂತಹ ಗೋಪಾದದ ಶಿಲಾಜಲುವ ಪಿಪಿಲದ ಕಣ್ಣಿಗೆ ಮಹಾಸಮುದ್ರವಾದಂತೆ ಆ ಪರಶಿವನು ನಿನಗೊಬ್ಬ ಮಹಾತ್ಮನೇ ವಿನಃ ನನಗಲ್ಲ. ಭೃಗುದೇವ, ರಸದಲ್ಲಿ ಇಕ್ಷು ವಿಷಯದಲ್ಲಿ ಆಲಾಹಲವೆಂದು ಪರಶಿವನು ನಿರಾಕರಿಸಬಾರದು. ಕಾಲಾತೀತವಾಯಿತು, ನಾನಿನ್ನು ಬರುವೆನು. ಹೊರಡು. ಸತ್ರಯಾಗ, ದೇವತೆಗಳು, ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಮಕ್ಕೆ ಕಣ್ಣೆರಡು ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡಲು ಹಲವಾರು ಕಣ್ಣುಗಳು, 4 ತಲೆಗಳನ್ನು ಹೊಂದಿರುವ ಆ ವೈದಿಕ ಬ್ರಹ್ಮ ಇನ್ನು ತೆರೆಮೆರೆಯಲ್ಲಿ ಅಡಗಿರುವ ವೇಶ್ಯಾಂಗನರಂತೆ ಯಾವಾಗಲೂ ಸಮುದ್ರದಲ್ಲಿ ಜಡತ್ವದಿಂದ ಮಲಗಿರುವ ಆ ವಿಷ್ಣು, ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸಿಕೊಂಡು ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ
ತಕ್ಕ ಧಿಮಿ ತಕ್ಕ ಝೀಣು ಎಂದು ಕುಣಿಯುತ್ತಿರುವ ಆ ಪರಶಿವನನ್ನು ಅಗ್ರಪೂಜೆಗೆ ಕರೆದುಕೊಂಡು ಬರುವರಂತೆ. ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುವನ್ನು ವಿವೇಕಿಸಿದರೆ ಅವನು ಎರಡನೆಯ ಮೂರ್ತಿಯಾಗುವನು. ಇನ್ನು ಆ ಬ್ರಹ್ಮ ಹಳೆಯ ದಿನದ ಪೌರೋಹಿತ. ಜಾಲ ಬ್ರಹ್ಮ, ದಕ್ಷ ಬ್ರಹ್ಮ ಇನ್ನೂ ಮೊದಲಾದವರು ನನಗೆ ಶಿಷ್ಯರು. ಆದರೆ ಆ ದಕ್ಷ ಬ್ರಹ್ಮನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗಲು ಸಮಯ ಉಂಟು. ಇದೇನಿದು? ಈ ದಿನ ನನ್ನ ಮನಸ್ಸೇಕೋ ಚಂಚಲವಾಗುತ್ತಿರುವುದಲ್ಲ. ಇರಲಿ, ಈ ಶಿಲಾತಲ್ಪದ ಮೇಲೆ ಮಲಗಿ ಸ್ವಲ್ಪ ಕಾಲ ವಿಶ್ರಮಿಸುವೆನು. ರಜತಾದ್ರಿವಾಸರಂ ಯಕಾಮುದ ಭೃಗು ನಂದನವು ರಜತಾದ್ರಿವಾಸರಂ ಯಕಾಮುದ ಭೃಗು ನಂದನವು ಅಗ್ರ ಪೂಜಾ ಹರೇ ಹಾರೈ ಅಗ್ರ ಪೂಜಾ ಹರೇ ಹಾರೈ ಅಗ್ರ ಪೂಜಾ ಹರೇ ಮಾರೈ ಅಗ್ರ ಪೂಜಾ ಹರೇ ಮಾರೈ ಅವನಿಗಾಯಿ ಬಂದಿಗೆ ತೋರ್ಪುದೆಂದು ರಜತಾದ್ರಿವಾಸರಂ ಯಕಾಮುದ ಭೃಗು ನಂದನವು ಮೃಗಮೌರಿ ನೇತ್ರ ಚರಣದಲ್ಲಿ ಮೃಗಮೌರಿ ನೇತ್ರ ರಮ್ಯ ಕಾಂಬುದ ಚರಣದಲ್ಲಿ ನೀಲಾ ಮೇಘಾ ನೀಲಾ ಮೇಘಾ ನೀಲಾ ಮೇಘಾ ಚರಣದಲ್ಲಿ ನಿಜ ಯೋಗ ಭಾಗ್ಯದಿಂದ ನಾಗಭೂಷಣನ ಯೋಗ ಭಾಗ್ಯವನ್ನು ಕರುಣಿಸುನಿ ನಿಜ ಯೋಗ ಭಾಗ್ಯದಿಂದ ನಾಗಭೂಷಣನ ಯೋಗ ಭಾಗ್ಯವನ್ನು ಕರುಣಿಸುನಿ ಶೃಂಗಿಧರ ಶೃಂಗಿವರ ಗಂಗಾಧರ ಗಂಗಾಕರ ಶೃಂಗಿಧರ ಶೃಂಗಿವರ ಗಂಗಾಧರ ಗಂಗಾಕರ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಮುಕ್ತಿಗಾಗಿ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ಚಕ್ರಧರ ಭಕ್ತಿಧರ ಭಕ್ತಿಧರ ಚಕ್ರಧರ ಭಕ್ತಿವರ ಭಕ್ತಿವರ ಸರಿ. ಚಕ್ರಧಾರಿ ಅತ್ತ ನೋಡು, ಯಾವುದೋ ಗಂಧರ್ವ ಸ್ತ್ರೀಯಳು ಸರೋವರದಲ್ಲಿ ಮಿಂದು ತನ್ನ ತಲೆಯ ಕೇಶರಾಶಿಯನ್ನು ಒಣಗಿಸಲುಗ ಭೂಗರ್ಭದ ಮೇಲೆ ಮಲಗಿರುವಳೇನೋ ಎಂಬಂತೆ ಅರ್ಧ ಶರೀರವೂ ಕಾಣುತ್ತಿರುವುದು. ಹತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ತನ್ನ ತನುತಾಪವನ್ನು ತಾಳಲಾರದೆ ಸರೋವರದಲ್ಲಿ ಮಿಂದು ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚುತ್ತಾ ಕಾಲಿನ ಪಕ್ಕದಲ್ಲಿ ತನ್ನೆರಡು ಕಣ್ಣುಗಳನ್ನಿರಿಸಿ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ಯಾವುದೋ ಕಿರಾತಕರು ಬರುತ್ತಿರುವರೇನೋ ಎಂಬಂತೆ ಎಷ್ಟು ಆಶ್ಚರ್ಯಕರವಾಗಿ ಮಲಗಿರುವುದು. ಸರ್ವೇಶ್ವರ, ಜಗತ್ತಿನಲ್ಲಿ ತಮಗೆ ತಿಳಿಯದ ಸಂಗತಿ ಏನಿರುವುದು ದೇವ? ಆ ಮರದಡಿಯಲ್ಲಿ ಮಲಗಿರುವುದು ಭೃಗುಮುನಿಯಲ್ಲವೇ? ಅದು ನನಗೂ ಸಹ ತಿಳಿದಿದೆ ಚಕ್ರಧಾರಿ.
ಕಾಡಿನಲ್ಲಿ ವಾಸ ಮಾಡುವ ಸಿಂಹವು ಘನಗಂಭೀರವಾದ ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಮಲಗಿರುವುದೇನೋ ಎಂಬಂತೆ ಈ ದುರಂಕಾರಿಯಾದ ಭೃಗುಮುನಿಯು ಎಷ್ಟು ಗರ್ವದಿಂದ ಮಲಗಿರುವನು. ಗರ್ವವೇ ರೂಪವೆತ್ತಿ ರೂಪಾಕಾರಾಗಿ ಅಹಂಕಾರದಿಂದ ದೇವತೆಗಳೊಡನೆ ಸರಸವಾಡುತ್ತಿರುವನ ಭೃಗುದೇವ, ಹೇಗಾದರೂ ಆಗಲಿ ಎಚ್ಚರಿಸುವೆನು. ನಿಷ್ಠದಂತೆ ಆಗಲಿ. ಭೃಗುದೇವ, ಭೃಗುದೇವ, ಎಚ್ಚರವಾಯಿತೆ? ಎಚ್ಚರವೇನು ನಾರಾಯಣ? ಈ ಭೃಗು ಮಹರ್ಷಿಯು ತನ್ನ ಆತ್ಮಜ್ಞಾನದಲ್ಲಿ ಯಾವಾಗಲೂ ಎಚ್ಚರನಾಗಿಯೇ ಇರುವನು. ಅದರಲ್ಲಿ ಅವನಾರು ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿ? ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಶಯನ ಪರಮಾತ್ಮನಾರು, ಪರಶಿವನಾರು? ಈ ವೀರರು ಇನ್ನೂ ಚಿಕ್ಕವರು. ಅದರಲ್ಲಿ ಎಲ್ಲಿಗೆ ಹೋಗ್ತಾ ಬಲು ಸಂಭ್ರಮದಿಂದ ಬಂದು ಕುಳಿತಿರುವಿರಿ? ಭೃಗುದೇವ, ಗಂಧರ್ವರು ಈ ಜಗತ್ತಿನ ಕಲ್ಯಾಣಕ್ಕಾಗಿ ಸರ್ವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರ ಪೂಜಾ ದೇವನಾದ ಸಾಂಬಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿದ್ದೆನು. ಹೋಗುತ್ತಾ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಗರ್ವವೇ ಸೇರದಿರುವ ಗೌರಿಪತಿಯೊಡನೆ ಇಲ್ಲಿ ಕುಳಿತುಕೊಂಡೆನು. ಇಲ್ಲಿ ತಮ್ಮನ್ನು ಎಚ್ಚರಗೊಳಿಸಿದ ಋಣವನ್ನು ತೀರಿಸಲು ತಮ್ಮ ಪಾದಗಳನ್ನು ಒತ್ತಿ ಮುಂದೆ ಹೋಗುವೆನು. ಬಹಳ ಸಂತೋಷ, ಬಹಳ ಸಂತೋಷ. ಭೃಗುದೇವ, ಭೃಗುವರ ನಿಮ್ಮಯ ಉದುತರ ಚರಣವು ಕಾಡುತ್ತಲಿಹುದು ರಾಜಸದಿ. ಭೃಗುದೇವ, ಭೃಗುವರ ನಿಮ್ಮಯ ಉದುತರ ಚರಣವು ಕಾಡುತ್ತಲಿಹುದು ರಾಜಸದಿ. ಶರಣಾನಯನವು ಹೊಳೆಯುತ್ತಲಿಹುದು. ಭೃಗುದೇವ, ಜನಾರ್ದನ, ಶರಣಾನಯನವು ಹೊಳೆಯುತ್ತಲಿಹುದು. ರವಿವರ ತೇಜಲಿ ತವ ಚರಣ. ಭೃಗುದೇವ, ಜನಾರ್ದನ, ರವಿವರ ತೇಜಲಿ ತವ ಚರಣ. ಭೃಗುವರ ನಿಮ್ಮಯ ಮೃದುತರ ಚರಣವು ಕಾಣುತ್ತಲಿಹುದು ರಾಜಸದಿ. ನಿನ್ನ ವಿವೇಕಕ್ಕೆ ಮೆಚ್ಚಿದನು ಲಕ್ಷ್ಮೀಪತಿ. ಕಂಡೆನಿ ನನ್ನ ಪಾದದ ನೇತ್ರದ ಪಾದಂಗಲಿಯನ್ನು. ಪರಶಿವನ ಹಣೆಗಿಂತಲೂ ಪವಿತ್ರವಾದ ನನ್ನ ಪಾದವನ್ನು ಕಂಡು ಧನ್ಯನಾದೆ. ಎಲೈ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನಿದೆ ಮೃಗುಮುನಿ? ಹಾಗಾದರೆ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೋ? ಇಲ್ಲ, ನಿನ್ನಂಥ ವಿವೇಕರದರೊಡನೆ ಮಾತನಾಡಲು ಈ ಸದಾಶಿವ ಮೂರ್ತಿಯು ಒಪ್ಪುವುದಿಲ್ಲ. ಓಹೋ, ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ವಿವೇಕರಹಿತರೋ? ಅದನ್ನು ನೀನೇ ವಿವೇಕಿಸಬೇಕು ಮೃಗಮುನಿಯೇ. ಕಾಡಿನಲ್ಲಿ ಬೆಳೆಯುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ಸುಡುವಂತೆ ನಿನ್ನ ಜೀವಾತ್ಮ ವಿಷಾನಾಂದಗಳು ನಿನ್ನ ಜೀವಾತ್ಮವನ್ನು ಸರ್ಪದ ಮಣ್ಣನ್ನು ಮುಚ್ಚುತ್ತಿರುವಂತೆ ಕಾಣುತ್ತಿರುವುದು. ಹರಿವಿನಲ್ಲಿ ನೀನು ಹರಣ ಕಳೆ ಜನಾರ್ದನ, ಹರಿವಿನಲ್ಲಿ ನೀನು ಹರಣ ಕಳೆ ಮುನಿಯ ಬಿಡು ಮನದಿ. ಹರಿವೋ ಹರವೋ ಗಳ್ಳಲ್ಲ ಹೊರದೋ ಮಗದಿ ಮುನಿಯೇ. ಹರಿವೋ ಹರವೋ ಗಳ್ಳಲ್ಲ ಹೊರದೋ ಜನದಿ ಮುನಿಯೇ.
ತಿಳಿದು ನೋಡು. ನಿನ್ನ ಆತ್ಮ ಯಾವುದೊಂದು ವಿಚಾರಿಸಿ ಧರ್ಮಕ್ಕೆ ಸ್ಥಿರವಾಗಿ ಸುಖವಾಗಿ ಬಾಳು. ಅದನ್ನು ನಿನ್ನಿಂದ ನಾನು ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೇ ಜನಾರ್ದನ, ನಿಧಾನಿಸು. ನೀವೀರ್ವರು ಸೇರಿ ಒಂದೇ ಸಂಕಲ್ಪವನ್ನು ಬಯಸಿ ವೈರತ್ವವನ್ನು ಸಾಧಿಸುತ್ತಿರುವಿರಿ. ನೀನಿನ್ನು ಹೊರಡಬಹುದು ಈ ಸದಾಶಿವನೊಡನೆ. ತೊಟ್ಟು ಮಾಗದೆ ಹಣ್ಣು ಬೀಳುವುದಿಲ್ಲ. ಹೊರಡುವೆನು ಒಂದೆರಡು ಗಳಿಗೆಯಲ್ಲಿ. ಕಿತ್ತೆಸೆದು ಬಾ ಚಕ್ರಧಾರಿ, ಹರಿವಿಲ್ಲ ಈ ಮೃಗೆ, ತಳು ಮಾಡಬೇಡ ನಿನ್ನ ಕಾರ್ಯದಲ್ಲಿ. ಸಾಕು, ಬಾಯಿ ಮುಚ್ಚು. ದಿಗ್ದರ್ಶಕ, ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ. ನಾನಲ್ಲವೇ ಮುನಿಗಳಲ್ಲಿ ಅಗ್ರಸ್ಥಾನ ವಹಿಸಿರುವ ಭೃಗುಮುನಿ. ನೀನಾದೆ ಏಕೆ ಭೃಗುದೇವ ಆ ಸ್ಥಾನದಲ್ಲಿ? ನೀನೋರ್ವ ರಾಜಸದಿಂದ ಕೂಡಿದ ಜಟಾಧಾರಿ. ನಿನ್ನ ವೇಷಭೂಷಣಗಳನ್ನು ನೋಡಿದರೆ ಸಾಮಾನ್ಯ ಶಿವಯೋಗಿಯಂತೆ ಕಾಣುವೆ. ಆದರೆ ನಿನ್ನಾತ್ಮದಲ್ಲಿ ಶಿವನಿಲ್ಲ. ಕುಂದನದ ಎರಕದಂತೆ ಎರಕವಾಗಿದ್ದ ನನ್ನ ಪಾದುಂಗುಲಿಯನ್ನು ಏಕೆ ಕಿತ್ತೆಸಿದೆ? ಇದೆಯೋ ನೀನು ಕಲಿತಿರುವ ಮಹತ್ತರವಾದ ಮೋಸ? ಮೋಸವಲ್ಲ, ಋಷಿಯೋರ್ವನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನು ಕಲ್ಪಿಸಿದ ಕಾರ್ಯವು ಮೋಸವೇ. ಶಾಂತನಾಗು ಭೃಗುದೇವ, ನಿನಗಾದ ಪ್ರಾಯಶ್ಚಿತ್ತದಿಂದ ನೀನೇ ಹಂಬಲಿಸುವೆ. ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ? ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ಯಾವ ಮಹಾತ್ಮ ಋಷಿಯು ತನ್ನ ಆತ್ಮಾಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನೋ ಅಂತಹ ಭೃಗುದೇವನ ಕೋಪಾಗ್ನಿ ಜ್ವಾಲೆಗೆ ನೀವೆಲ್ಲರೂ ಅವಿರ್ಭಾಗ. ನೀಲಮೇಘ ಶಾಮನಾಗಿ, ಅಷ್ಟವಸುಗಳಿಗೆ ದೇವನಾಗಿ, ಅಷ್ಟಲಕ್ಷ್ಮಿಯರಿಂದ ಶೋಭಿಸುತ್ತಿರುವ ನೀನು ಭೂಲೋಕದಲ್ಲಿ ದಶಯೋನಿಗಳಲ್ಲಿ ಜನ್ಮವೆತ್ತು. ಇದೇ ನನ್ನ ಅತ್ಯುಗ್ರವಾದ ಪ್ರತಿಷ್ಠೆ. ದೇವ, ಪರಶಿವನ ದಯೆಯನಗಿರೇ ಮಾಯಾವಿ, ಪರಶಿವನ ದಯೆಯನಗಿರೇ ಹರಿಸಿಪೆನು ಭೃಗು ಶಾಪವ ಎದೆಗೆಡದೆ ಧೈರ್ಯದಲ್ಲಿ. ಮಾಯಾವಿ ಭೃಗುದೇವ, ಧರಿಸುವೆನು ದಶಾವತಾರವಾ, ಧರಿಸುವೆನು ದಶಾವತಾರವಾ, ಪರಿಹರಿಪೆ ತಾಪದಿ ಜಗದಿ ಮೇರೆವೆ ಹರುಷದಲ್ಲಿ. ಭೃಗುದೇವ, ನಿನಗೆ ನೀನೇ ಗುರುವೆಂದು ಮೆರೆಯುತ್ತಿರುವೆ. ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಅದರಿಂದ ನನಗಾಗುವ ತೊಂದರೆಯೂ ಏನೂ ಇಲ್ಲ. ಮರವನ್ನು ಬಂಧಿಸುವ ಸಂಧಾನದಲ್ಲಿ ನೀನು ಮರವನ್ನು ಬಂಧಿಸುವ ಸಂಧಾನದಲ್ಲಿ ನೀನು ಧಿಕ್ಕಾರದಂತ ವಹಿಲದಲ್ಲಿ ಧಿಕ್ಕಾರದಂತ ವಹಿಲದಲ್ಲಿ ಧಿಕ್ಕಾರದಂತ. ಶಾಂತನಾಗು ಭೃಗುದೇವ. ಬಳೆಯಾಗಿಯಂತೆ ಶಿವ ಭೃಗುದೇವ, ನಾನಿನ್ನ ಸುಳಿದು ಸುತ್ತರಿದು ಸದೆ ಬೆಳೆದು ಬಂಧಿಸುವೆ. ಬಳೆಯಾಗಿಯಂತೆ ಶಿವ ಭೃಗುದೇವ, ನಾನಿನ್ನ ಸುಳಿದು ಸುತ್ತರಿದು ಸದೆ ಬೆಳೆದು ಬಂದು ಧಿಕ್ಕಾರದಲ್ಲಿ ವಹಿಲದಲ್ಲಿ ಧಿಕ್ಕಾರದಲ್ಲಿ ವಹಿಲದಲ್ಲಿ ಧಿಕ್ಕಾರದಲ್ಲಿ ಹೋಗು. ನನ್ನ ಉಗ್ರವಾದ ಬತ್ತಿಗೆ ಸಿಲುಕಿ ಸುಟ್ಟು ಭಸ್ಮ